ಓಂ ನಮೋ ಭಗವತೆ ವಾಚಸ್ಪತಯೇ. ಭಾಗವತದ 3ನೇ ಸ್ಕಂದದ 1ನೇ ಅಧ್ಯಾಯದ 13ನೇ ಶ್ಲೋಕದಿಂದ ಆರಂಭಿಸಿ ಶಬ್ದಾರ್ಥಗಳನ್ನು ನಾವೀಗ ಗಮನಿಸಬೇಕು. ವಿದುರ ಧೃತರಾಷ್ಟ್ರನಿಗೆ ಹೇಳಿದ, ನಿನ್ನ ಮಗ ಅಂತ ನೀನು ಯಾರನ್ನು ಭಾವಿಸಿದ್ದೆ, ಯಾರ ಬಗ್ಗೆ ನೀನು ಮೋಹ ತಾಳಿದ್ದೆ, ಅವನು ಭಗವಂತನನ್ನ ಭಾಗವತನನ್ನ ದ್ವೇಷಿಸುವಂಥ ಒಬ್ಬ ದೋಷ ಪುರುಷ, ದೋಷಗಳನ್ನೇ ಮೈಬಿತ್ತಂಥ ವ್ಯಕ್ತಿ ಅವನು. ಕೃಷ್ಣನಲ್ಲಿ ಭಕ್ತಿಯನ್ನು ಮಾಡದೆ ಅವನಿಂದ ಯಾವತ್ತೂ ದೂರ ಇರುವಂಥವನು. ಮತ್ತೆ ಲಕ್ಷ್ಮೀದೇವಿಯ ಅನುಗ್ರಹ ಈತನಿಗೆ ತಪ್ಪಿ ಹೋಗಿದೆ. ಅಂಥವನನ್ನು ನೀನು ಮಗ ಅಂತ ಮನೆಯಲ್ಲಿ ಪಾಲಿಸಿಕೊಂಡಿದ್ದಿ. ನಿನ್ನ ಕುಲಕ್ಕೆ ಕೌಶಲ ಆಗಬೇಕು ಅಂತಿದ್ರೆ, ಕುಲಕ್ಕೆ ಏನಾದ್ರು ಕ್ಷೇಮ ಆಗಬೇಕು ಅಂತಿದ್ರೆ ಇವನನ್ನು ಬಿಟ್ಟು ಬಿಡು ಅಂತ ಹೇಳಿದ. ಅಲ್ಲಿ ಸಯೇಷ ದೋಷ ಅಂತ ಬಂದಿದೆ. ಇವನೇ ದೋಷ ಅಂದ್ರೆ ಪಾಪಾತ್ಮ, ಸಕಲ ದೋಷಗಳ ಸ್ವರೂಪ ಇವನು. ಕಲಿ ಆದ್ದರಿಂದ ಸಕಲ ದೋಷಗಳ ಮೂರ್ತ ರೂಪ ಅಂತ ಅದನ್ನು ತಿಳ್ಕೊಳ್ಬಹುದು. ದೋಷೋ ಮೂರ್ತಃ ಅಂತ ಅದನ್ನ ಶ್ರೀಧರರು ವ್ಯಾಖ್ಯಾನ ಮಾಡ್ತಾರೆ. ತ್ವದೀಯ ಪಾಪರಾಶಿರೇವ ಅಪತ್ಯ ರೂಪೇಣ ಮೂರ್ತಸ್ಸನ್ ಗೃಹಾನ್ ಪ್ರವಿಷ್ಟ ಅಂತ ವೀರರಾಘವರು ವ್ಯಾಖ್ಯಾನ ಮಾಡ್ತಾರೆ. ನಿನ್ನ ಪಾಪವೇ ಇಲ್ಲಿ ಮಗನ ರೂಪದಿಂದ ನಿನ್ನ ಮನೆಯೊಳಗೆ ಹೊಕ್ಕಿದೆ, ನಿನಗದು ಬಾಧೆ ಮಾಡ್ತಾ ಇದೆ ಅಂತ ಅರ್ಥ ಬರೀತಾರೆ ವೀರರಾಘವರು. ಪಾಪರೂಪ ಇದು ವಿಜಯಧ್ವಜರು, ಪಾಪಾತ್ಮ ಅಂತ ವಿಜಯಧ್ವಜರು ವ್ಯಾಖ್ಯಾನ ಮಾಡಿದ್ದಾರೆ. ಸರ್ವದೋಷಾಭಿಮಾನಿ ಕಲಿಹಿ ಸ್ವಯಮೇವ ತ್ವತ್ಪುತ್ರ ರೂಪೇಣ ಗೃಹಾನ್ ಪ್ರವಿಷ್ಟ ಅಂತ ಯಾದವಾರ್ಯರು ಅದನ್ನು ವ್ಯಾಖ್ಯಾನ ಮಾಡಿದ್ದಾರೆ. ಇವನು ಪುರುಷದ್ವಿಷ, ಪುರುಷ ಅಂದ್ರೆ ಪೂರ್ಣತ್ವಾತ್ ಪುರುಷ ಸ್ಮೃತಃ ಅಂತ ಸರ್ವಮೂಲದಲ್ಲಿ ಆಚಾರ್ಯ ಹೇಳಿರೋದ್ರಿಂದ ಪುರುಷ ಅಂದ್ರೆ ಪೂರ್ಣ ಪುರುಷನಾದ ಭಗವಂತ, ಅವನನ್ನು ದ್ವೇಷ ಮಾಡ್ತಾನೆ. ಇನ್ನೊಂದು ಅರ್ಥ ಇದೆ ಅದಕ್ಕೆ, ಪುರು ಬ್ರಹ್ಮ ಗುಣಾಧಿಕ್ಯಾತ್ ಪ್ರಜ್ಞಾನಾತ್ ಪುರುಷ ಸ್ಮೃತಃ ಅಂತ. ಅದು ನನಗಿಲ್ಲಿ ಕಾಣಿಸುವಂಥ ಅರ್ಥ. ಪುರುಷ ಅಂದ್ರೆ ಭಗವಂತ, ಅಥವಾ ಪುರು ಅಂದ್ರೆ ಭಗವಂತ, ಅವನನ್ನು ಶ ಅಂದ್ರೆ ತಿಳಿಯಬೇಕಾದ ಭಾಗವತರು. ಹೀಗೆ ಪುರುಷದ್ವಿಟ ಅಂದ್ರೆ ಪೂರ್ಣ ಪುರುಷನಾದ ಭಗವಂತನನ್ನು ದ್ವೇಷಿಸುವವನು ಅಂತ ಒಂದರ್ಥ. ಮತ್ತೆ ಆ ಪೂರ್ಣ ಪುರುಷನಾದ ಭಗವಂತನ ಭಕ್ತಿ ಮಾಡುವ, ಅವನಲ್ಲಿ ಅವನ ಕುರಿತಾದ ಶ್ರವಣ ಮನನ ಧ್ಯಾನಾದಿಗಳನ್ನು ಮಾಡುವ, ಭಗವನ್ ಮಾರ್ಗದಲ್ಲಿ ಅಧ್ಯಾತ್ಮದ ಮಾರ್ಗದಲ್ಲಿರುವವ ಸಾಧಕರನ್ನು ಕೂಡ ನೀನು ದ್ವೇಷ ಮಾಡುವವನು ನಿನ್ನ ಮಗ ಅಂತ ಅದಕ್ಕೆ ಇನ್ನೊಂದು ಅರ್ಥ ನಾವು ತಿಳ್ಕೋಬಹುದು. ಕೃಷ್ಣನ ಆಜ್ಞೆಯನ್ನು ಯಾವತ್ತೂ ಕೂಡ ಮಾಡದೇ ಇದ್ದವನಾದ್ರಿಂದ ಕೃಷ್ಣನಿಂದ ಇವನು ವಿಮುಖ ಅಂತ ಅರ್ಥ. ತ್ಯಜೇದೇಕಂ ಕುಲಸ್ಯಾರ್ಥೆ ಗ್ರಾಮಸ್ಯಾರ್ಥೆ ಕುಲಂ ತ್ಯಜೇತ್ ಗ್ರಾಮಂ ಜನಪದಸ್ಯಾರ್ಥೆ ಅಂತ ಮಹಾಭಾರತದಲ್ಲಿ ಕೇಳಿ ಬರ್ತದೆ. ಒಂದು ಕುಲದ ಒಳಿತಿಗಾಗಿ ಒಬ್ಬನನ್ನು ಹೊರ ಓಡಿಸ್ಬೇಕಂತ, ಒಂದು ಗ್ರಾಮದ ಒಳಿತಿಗಾಗಿ ಒಂದು ಕುಲದ ಹಿತವನ್ನು ಬಲಿ ಕೊಟ್ಟರೂ ತೊಂದರೆ ಇಲ್ಲ. ಒಟ್ಟಾರೆ ಒಂದು ದೇಶದ, ಒಂದು ಸಮಗ್ರ ಪ್ರದೇಶದ ಒಳಿತಿಗಾಗಿ ಒಂದು ಗ್ರಾಮವನ್ನ ಬಲಿ ಕೊಟ್ಟರೂ ತೊಂದರೆ ಇಲ್ಲ. ಹೀಗೆ ಬಹುಜನ ಹಿತಾಯ ಯಾವತ್ತೂ ಕೂಡ ನಮ್ಮ ಕಾರ್ಯಕ್ರಮಗಳು ಇರಬೇಕು ಅನ್ನೋದನ್ನ ತೋರಿಸ್ತಾರೆ. ಅದಕ್ಕೆ ಅವನನ್ನು ಬಿಟ್ಟು ಬಿಡು ಅಂತ ಹೇಳಿದ ಈ ವಿದುರ. ಇಷ್ಟು ಹೇಳಿದ್ರು ಕೂಡ ಆ ಧೃತರಾಷ್ಟ್ರ ಅದನ್ನೇನು ಪರಿಗಣಿಸುವಂತೆ ಕಾಣಲಿಲ್ಲ. ಅವನ ಮಗ ದುರ್ಯೋಧನನಿಗೆ ಕೋಪ ಬಂತು. ಕೋಪದಿಂದ ಅವನ ತುಟಿ ನಡುಗಲಿಕ್ಕೆ ಪ್ರಾರಂಭ ಆಯಿತು. ಅವನು ಈ ವಿದುರನನ್ನ ಅವಮಾನಿಸಿದ. ಅವನ ಹಿಂಬಾಲಕರಾದ ಕರ್ಣ, ತಮ್ಮನಾದ ದುಶ್ಯಾಸನ, ಸೋದರ ಮಾವನಾದ ಶಕುನಿಯು ಕೂಡ ಹಿಂದೆ ಬೀಳಲಿಲ್ಲ. ಅವರು ಎಲ್ಲರೂ ಈತನನ್ನ ಹೀಯಾಳಿಸಿದರು. ಸ್ಪೃಹಣೀಯ ಶೀಲ, ಈ ಸಾಮಾನ್ಯನಲ್ಲ ಈ ವಿದುರ. ಅವನ ಶೀಲ, ಅವನ ನಡವಳಿಕೆ, ಅವನ ಒಟ್ಟಾರೆ ಅವನ ವ್ಯಕ್ತಿತ್ವವೇ ಎಲ್ಲ ಸಜ್ಜನರಿಗೂ ಕೂಡ
ತುಂಬಾ ಅಪೇಕ್ಷಿತವಾದದ್ದು, ಮಾದರಿಯಾದದ್ದು. ಅಂಥವನನ್ನ ಈ ದುರ್ಯೋಧನಾದಿಗಳು ತಿರಸ್ಕಾರ ಮಾಡಿದರು. ಅವ್ರೇನು ಬೈದರು? ಕಯೇನ ಮತ್ರೋಪಜುಹಾವ. ಈ ವಕ್ರ ಬುದ್ಧಿಯ ದಾಸಿಪುತ್ರನಾದ ವಿದುರನನ್ನ ಇಲ್ಲಿ ಕರೆದ್ರೆ ಯಾರು ಅವನಿಗೆ ನಮಗೆ ಬುದ್ಧಿ ಹೇಳು ಬಾ ಅಂತ ಕರೆದಿದ್ದಾರೆ? ನಾವು ಕೊಟ್ಟ ಅನ್ನವನ್ನೇ ತಿಂದು ನಮಗೆ ಇವನು ವಿರೋಧ ಮಾಡ್ತಿದ್ದಾನೆ. ನಮ್ಮ ವಿರೋಧಿಗಳಾದ ಪಾಂಡವರ ಹಿತದಲ್ಲಿ ತೊಡಗಿದ್ದಾನೆ. ಇವನದಾದ ಎಲ್ಲವನ್ನೂ ಕಿತ್ತುಕೊಂಡು, ಇವನ ಸಂಪತ್ತು, ಇವನ ಅಧಿಕಾರ, ಸವಲತ್ತು ಎಲ್ಲವನ್ನು ಕಿತ್ತುಕೊಂಡು ಕೇವಲ ಅವನ ಉಸಿರು ಮಾತ್ರ ಉಳಿಸಿ ಅವನನ್ನ ಇಲ್ಲಿಂದ ಓಡಿಸಿ ಬಿಡ್ರಿ. ಶ್ವಸಾನಃ ಶ್ವಾಸ ಮಾತ್ರಾವಶೇಷಿ. ಕೇವಲ ಮೈಯಲ್ಲಿ ಶ್ವಾಸ ಉಳಿದಿರಬೇಕೆ ಹೊರತು ಮತ್ತೇನು ಶಕ್ತಿ, ಅಧಿಕಾರದ ಶಕ್ತಿ, ಧನ ಇತ್ಯಾದಿಗಳು ಯಾವುದೂ ಉಳಿದಿರಬಾರದು. ಅವನು ಇಲ್ಲಿಂದ ನಮ್ಮ ಊರನ್ನು ಬಿಟ್ಟು ಹೋಗಲಿ, ಓಡಿಸ್ಬೇಕು ಅವನನ್ನು. ನಮ್ಮ ಅಧಿಕಾರವನ್ನು ಬಳಸ್ಕೊಂಡು ಅವನನ್ನು ಓಡಿಸ್ಬೇಕು ಅಂತ ಆಲೋಚನೆ ಮಾಡಿದರು. ಪಾಂಡವರು ಈತನನ್ನು ಪಿತೃವ್ಯ ಅಂತ ಪ್ರೀತಿಯಿಂದ ಗೌರವಿಸ್ತಾ ಇದ್ರು. ಅದೇ ಕೌರವರು ಅವನನ್ನ ದಾಸಿ ಮಗ ಕ್ಷತ್ತ ವಿದುರ ಅಂತೇಳಿ ಅವನನ್ನ ಹಾಸ್ಯ ಮಾಡ್ತಿದ್ರು. ಶ್ವಾಸ ಮಾತ್ರ ಅವಶೇಷಿ ಅಂದ್ರೆ ಸಮ್ಯಕ್ ತಾಡನ ಪೂರ್ವಕ ಮುಂದೆ ಬರೀತಾರೆ ಯಾದವಾರ್ಯರು. ಅವನನ್ನು ಚೆನ್ನಾಗಿ ಹೊಡೆದು ಬಡದು ಕೊಲ್ಲುವುದು ಬೇಡ, ದೈಹಿಕವಾಗಿ ಮಾನಸಿಕವಾಗಿ ಆತನನ್ನು ಹಿಂಸಿಸಿ ಅವನನ್ನು ದೂರ ಓಡಿಸಿರಿ ಅಂತ ಹೀಗೆ ಅಬ್ಬರಿಸಿದ ದುರ್ಯೋಧನ. ಇಲ್ಲಿ ಶ್ವಸಾನಃ ಅಂದ್ರೆ ಕೇವಲ ಅವನು ಶ್ವಾಸ ಮಾತ್ರ ಉಳಿಸಿ ಅವನನ್ನು ಹೊರ ಹಾಕಿರಿ ಅಂತ ಇದೆಯಲ್ಲ. ಕೆಲವು ಕಡೆ ಸ್ಮಶಾನಃ ಅಂತ ಪಾಠ ಇದೆ. ಅದಕ್ಕೆ ಶ್ರೀಧರರು ಹೇಳ್ತಾರೆ, ಸ್ಮಶಾನದಂತೆ ಅಮಂಗಲನಾದವನು ಇವನು ಅಂತ ದುರ್ಯೋಧನ ವಿದುರನನ್ನು ಬೈತಾ ಇದ್ದಾನೆ ಅಂತ. ಶ್ರೀಧರರ ಅರ್ಥ ಹೀಗಿದ್ರೆ, ವೀರರಾಘವರ ಅರ್ಥದ ಪ್ರಕಾರ ಸ್ಮಶಾನಃ ಅಂದ್ರೆ ಶೂದ್ರ ಅಂತ ಅರ್ಥ. ಪದ್ಯುಹವ ಏತತ್ ಸ್ಮಶಾನಂ ಯತ್ ಶೂದ್ರ ಅಂತ ಒಂದು ವೇದವಾಕ್ಯವನ್ನೇ ಅವರಲ್ಲಿ ಉದ್ಧರಿಸ್ತಾರೆ. ಆದರೆ ಈ ವೇದವಾಕ್ಯ ಪದ್ಯುಹವ ಏತತ್ ಸ್ಮಶಾನಂ ಯತ್ ಶೂದ್ರ ಅನ್ನೋದು ವೇದವಾಕ್ಯ ಎಲ್ಲಿದು ಅಂತ ಗೊತ್ತಾಗೋದಿಲ್ಲ. ಅಂತ ಹಾಗೊಂದು ವಾಕ್ಯವನ್ನು ಅವರು ಉದ್ಧರಿಸಿದ್ದಾರೆ. ಮುಂದೆ 16ನೇ ಶ್ಲೋಕ. ಹೀಗೆ ಕ್ರೂರವಾದ, ಕರ್ಣಕಠೋರವಾದ ಮಾತುಗಳನ್ನ ವಿದುರ ಕೇಳಬೇಕಾಯ್ತು. ಅದು ತನ್ನ ಸಹೋದರನಾದ ಧೃತರಾಷ್ಟ್ರನ ಎದುರಿಗೆ. ಆದರೆ ಕೇವಲ ನಕ್ಕು ಅದಕ್ಕೆ ಉತ್ತರ ಹೇಳಿದ ಅಷ್ಟೆ ವಿದುರ. ತನ್ನ ಧನುಸ್ಸನ್ನ ಅಲ್ಲೇ ಅರಮನೆ ಹೆಬ್ಬಾಗಿಲಿನಲ್ಲಿ ಇಟ್ಟ. ಇದು ಭಗವಂತನ ಮಾಯೆ ಎಷ್ಟು ಅದ್ಭುತವಾದದ್ದು ಅಂತ ಆಲೋಚನೆ ಮಾಡಿದ. ಅಲ್ಲಿಂದ ತೀರ್ಥಯಾತ್ರೆ ಮಾಡಲಿಕ್ಕಾಗಿ ಹೊರಟ. ಭಗವಂತನ ಮಾಯೆ ಎಷ್ಟು ಅದ್ಭುತ, ಎಲ್ಲರನ್ನೂ ಆಟ ಆಡಿಸ್ತದೆ. ಈ ಕಡೆ ಧೃತರಾಷ್ಟ್ರ ತನ್ನ ಮಗನ ಬಗ್ಗೆ ಇಂಥ ಬಲವಾದ ಮೋಹ ಹೊಂದಿದ್ದಾನೆ. ಆ ಮಗನಾದ ದುರ್ಯೋಧನನಿಗೆ ತಾನು, ತನ್ನ ಸಂಪತ್ತು, ದೌಲತ್ತು ಇತ್ಯಾದಿಗಳ ದುರಾಸೆ, ದುರಭಿಮಾನ. ಭಗವಂತನ ಶಕ್ತಿಯನ್ನು ಈತ ಲೆಕ್ಕಿಸ್ತಾ ಇಲ್ಲ. ಇದು ಭಗವಂತನ ಮಹಿಮೆ ಅಂತ ಹೀಗೆ ಭಗವಂತನ ಮಹಿಮೆಯನ್ನ ಅಲ್ಲಿ ಮನಗಂಡ. ಕಥಂ ಈಶ್ವರ ಬಂಧಕ ಶಕ್ತಿ ಜಗದ್ವಿಮೋಹಿಕ ಅಂತ ಹೀಗೆ ಮನಸ್ಸಿನಲ್ಲಿ ಅಂದುಕೊಂಡು ಅಲ್ಲಿಂದ ಆತ ಹೊರಟ. ದ್ವಾರದಲ್ಲಿ ಧನುಸ್ಸನ್ನಿಟ್ಟ. ಯಾಕಿಟ್ಟ? ಧನುಸ್ಸು ತನ್ನ ಕೈಯಲ್ಲೇ ಅವನು ತಗೊಂಡು ಹೋಗಿದ್ರೆ ಪಾಂಡವರ ಪರವಾಗಿ ಹೋಗಿ ಯುದ್ಧ ಮಾಡಿಬಿಡ್ತಾನೇನೋ ಈ ವಿದುರ ಅಂತ ಅವರಿಗೆ, ದುರ್ಯೋಧನಾದಿಗಳಿಗೆ ಒಂದು ಗೊಂದಲ ಆಗ್ತಿತ್ತು. ಹಾಗಾಗಬಾರದು ಅಂತ ಮಾಡಿದ ಅಂತ ಶ್ರೀಧರರು, ಯಾದವಾರ್ಯರು ಮೊದಲಾದವರು ಅದನ್ನು ವ್ಯಾಖ್ಯಾನ ಮಾಡಿದ್ದಾರೆ. ಅದಕ್ಕೆ ಒಂದೆರಡು ಕಾರಣಗಳನ್ನ ಹೇಳಿದ್ದಾರೆ. ಹೇಗೂ ಇವರೆಲ್ಲ ಸಾಯುವವರಿದ್ದಾರೆ, ಈ ದುರ್ಯೋಧನಾದಿಗಳು ಪಾಂಡವರ ಪರಾಕ್ರಮಕ್ಕೆ ಬಲಿಯಾಗುವವರಿದ್ದಾರೆ. ಇನ್ನು ಈ ಧನುಸ್ಸನ್ನು ತಗೊಂಡು ನಾನಾದರೂ ಮಾಡುವುದೇನಿದೆ? ನನ್ನ ಧನುಸ್ಸಿನಿಂದ ಆಗಬೇಕಾದ ಕಾರಣ ಏನಿದೆ? ಪ್ರಯೋಜನ ಏನಿದೆ? ಅರ್ಜುನ ಭೀಮಾದಿಗಳು ಆ ಕೆಲಸವನ್ನು ಮಾಡೇ ಮುಗಿಸ್ತಾರೆ ಅಂತ ಆಲೋಚನೆ ಮಾಡಿದ.
ಅಂತ ಅದು ಒಂದು ಕಾರಣ ಹೇಳ್ತಾರೆ ಶ್ರೀಧರರು. ತೀರ್ಥಯಾತ್ರೆಗೆ ಹೊರಟಿದ್ದೇನೆ, ನನಗೆ ಧನಸ್ಸಿನಿಂದ ಆಗಬೇಕಾದ್ದೇನಿದೆ ಅಂತ ಆಲೋಚನೆ ಮಾಡಿದ. ಧನಸ್ಸಿನಲ್ಲೇ ಬಿಸಾಕಿ ಹೊರಟು ಹೋದ ಅಂತ ಹೀಗದರ ಅರ್ಥ. ಮತ್ತೊಂದು ಕಾರಣವನ್ನು ಊಹೆ ಮಾಡಬಹುದು. ಅರ್ಥಸ್ಯ ಪುರುಷೋ ದಾಸಃ ದಾಸಸ್ವರ್ಥೋ ನ ಕಸ್ಯಚಿತ್ ಅಂತ ಭೀಷ್ಮ ಮತ್ತು ಕರ್ಣರು, ಭೀಷ್ಮ ಮತ್ತು ದ್ರೋಣರು ಧರ್ಮರಾಜನಿಗೆ ಹೇಳ್ತಾರೆ ಯುದ್ಧದ ಆರಂಭದಲ್ಲಿ. ಈ ಜಗತ್ತಿನಲ್ಲಿ ಎಲ್ಲರೂ ಕೂಡ ಅರ್ಥದ ದಾಸರು. ಅರ್ಥ ಮಾತ್ರ ಯಾರಿಗೂ ದಾಸವಲ್ಲ, ಅರ್ಥದ ನಿಯಂತ್ರಣದಲ್ಲಿ ಎಲ್ಲರೂ ಇದ್ದಾರೆ. ನಾನು ಭೀಷ್ಮ ಮತ್ತೆ ನಾನು ದ್ರೋಣ ಇವರಿಬ್ರು ಕೂಡ ಕೌರವರ ಅರ್ಥದ ಪಾಶಕ್ಕೆ ಕಟ್ಟು ಬಿದ್ದಿದ್ದೇವೆ ಅಂತ ಅವರು ಹೇಳಿಕೊಂಡ್ರು. ಹೀಗೆ ಅರಮನೆಯ ಹಂಗಿದೆ, ನಮಗೆ ಅರಮನೆಯ ಉಪ್ಪಿನ ಹಂಗಿದೆ, ಅನ್ನದ ಹಂಗಿದೆ. ಹಾಗಾಗಿ ನಾವು ದುರ್ಯೋಧನನ ಪರವಾಗಿ ಯುದ್ಧ ಮಾಡಬೇಕಾದ ಪ್ರಸಂಗ ಬಂದಿದೆ ಅಂತ ತಮ್ಮ ಅಸಹಾಯಕತೆಯನ್ನು ಹೇಳಿಕೊಂಡ್ರು. ಆದರೆ ವಿದುರನಿಗೆ ಹಂಗಿರಲಿಲ್ಲ. ಅದು ಸೋಜಿಗದ ಸಂಗತಿ, ನಾವು ಗಮನಿಸಬೇಕಾದ ಸಂಗತಿ. ವಿದುರನು, ಭೀಷ್ಮನು, ದ್ರೋಣ ಎಲ್ಲರೂ ಕೂಡ ಅದೇ ಅರಮನೆಯಲ್ಲಿದ್ದವರು. ಹಾಗೆ ನೋಡಿದ್ರೆ ವಿದುರ ಮಹಾಮಂತ್ರಿ, ಅವನೊಬ್ಬ ಅಲ್ಲಿ ಅರಮನೆಯ ಕೆಲಸಗಾರ. ಭೀಷ್ಮ ಈ ಧೃತರಾಷ್ಟ್ರನಿಗಿಂತ ಹಿರಿಯ, ಅವನಿಗೆ ಹಂಗೇನೂ ಇಲ್ಲ. ಅರಮನೆಯಲ್ಲಿ ಯಾವುದೇ ಮಂತ್ರಿ, ಸೇನಾಪತಿ ಮೊದಲಾದ ಪದವಿ ಅವನಿಗಿಲ್ಲ. ಆದ್ರಿಂದ ಅವನು ಅನ್ನದ ಹಂಗಿಲ್ಲದೆ, ಸಂಬಳ ಸವಲತ್ತಿನ ಹಂಗಿಲ್ಲದೆ ಆ ಹಂಗು ತನಗಿದೆ ಅಂತ ಹಪಹಪಿಸದೆ, ತೊಳಲಾಟ ಆಡದೆ ತಾನೇ ತೀರ್ಥಯಾತ್ರೆಗೆ ಹೋಗ್ಬೋದಿತ್ತು. ಆದ್ರೆ ಅವನು ಪ್ರಾರಬ್ಧ ಕರ್ಮ ಆತನನ್ನು ಬಿಡಲಿಲ್ಲ. ನನಗೆ ಹಂಗಿದೆ ಅಂತ ಅವನು ತಿಳ್ಕೊಂಡ, ದ್ರೋಣರು ಹಾಗೆ ತಿಳ್ಕೊಂಡ್ರು. ಆದ್ರೆ ಇವನು ಮಾತ್ರ, ಈ ವಿದುರ, ತಾನು ಹಾಗೆ ಹೇಳಲಿಲ್ಲ. ಧನುಸ್ಸು ಅಂತನ್ನೋದು ಅಧಿಕಾರದ ಪರಾಕ್ರಮದ ಸಂಕೇತ. ನಿಮ್ಮ ಹಂಗು ನನಗಿಲ್ಲ ಅಂತ ತನ್ನ ಅಣ್ಣನಿಗೂ ಆ ಅಣ್ಣನ ಮಕ್ಕಳಿಗೂ ಅದನ್ನು ತೋರಿಸಿದ. ಆ ಮೂಲಕ ನಾನು ಪಾಂಡವರ ಪರವಾಗಿ ಯುದ್ಧ ಮಾಡೋದಿಲ್ಲ, ನಿನ್ನ ಪರವಾಗಿ ಯುದ್ಧ ಮಾಡೋದಿಲ್ಲ ಅನ್ನೋದನ್ನು ತೋರಿಸಿದ. ಅದು ಬರೇ ದುರ್ಯೋಧನನಿಗೆ ಹೇಳಿದ್ದಲ್ಲ, ಧೃತರಾಷ್ಟ್ರನಿಗೆ ಹೇಳಿದ್ದಲ್ಲ, ಭೀಷ್ಮ ದ್ರೋಣರಿಗೂ ಕೂಡ ಹೇಳಿದ್ದೆ. ನಮ್ಗೆ ಹಂಗಿಲ್ಲ ಅಂತ ತೋರಿಸ್ಲಿಕ್ಕೋಸ್ಕರ ಈಗ ಅವನು ಮಾಡಿದ ಅಂತ ನಂದೊಂದು ವಿಶ್ಲೇಷಣೆ. ಮತ್ತೆ ಭಗವಂತನ ಮಾಯೆ ಅಂತ ತಿಳ್ಕೊಂಡಲ್ಲ, ಅದು ತುಂಬಾ ಅದ್ಭುತ. ನಮ್ಗೆ ಯಾರಾದರೂ ನಿಂದನೆ ಮಾಡಿದ್ರೆ, ನಮ್ಮನ್ನು ಯಾರಾದರೂ ಹೊಗಳಿದ್ರೆ ಹಿಗ್ಗುತ್ತೇವೆ, ನಿಂದಿಸಿದ್ರೆ ಕುಗ್ಗುತ್ತೇವೆ. ಅಲ್ಲಿ ಭಗವಂತನ ನೆನಪು ನಮಗೆ ಬರೋದಿಲ್ಲ. ಆದರೆ ಭಾಗವತ ಅದನ್ನು ಹೇಳಿದೆ, ರಾಯೇಣ ಏತದ್ ಭಗವತಃ ಈಶ್ವರಸ್ಯ ವಿಚೇಷ್ಟಿತಂ ಮಿಥೋ ನಿಘ್ನಂತಿ ಭೂತಾನಿ ಭಾವಯಂತಿದೆ ಎನ್ವಿತಃ ಅಂತ. ಈ ಜೀವರಲ್ಲಿ ಪರಸ್ಪರ ಅವರು ಒಬ್ಬರನ್ನೊಬ್ರು ಹಿಂಸಿಸ್ತಾರೆ. ಇನ್ನು ಕೆಲವು ಕಡೆ ಮತ್ತೆ ಕೆಲವು ಜೀವರು ಮತ್ತೆ ಕೆಲವರನ್ನ ಸತ್ಕರಿಸ್ತಾರೆ, ಸದ್ಭಾವನೆಯಿಂದ ನಡೆಸ್ಕೋತಾರೆ. ಇದೆಲ್ಲವೂ ಭಗವಂತನ ಚೇಷ್ಟೆ. ಅದರಲ್ಲಿ ಇನ್ನೊಂದು ಸಂಗತಿ ಇದೆ. ಯಾವ ಜೀವ, ಯಾವೊಬ್ಬ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿಯನ್ನು ಇವತ್ತು ಹಿಂಸಿಸಿದ್ದಾನೋ, ಇನ್ನೊಂದು ಕಾಲದಲ್ಲಿ ಅವನೇ ಆ ವ್ಯಕ್ತಿಯನ್ನ ಸನ್ಮಾನಿಸಬಹುದು, ಆಧರಿಸಬಹುದು. ಇವತ್ತು ಯಾವ ವ್ಯಕ್ತಿ ಒಬ್ಬ ವ್ಯಕ್ತಿಯನ್ನು ಆಧರಿಸಿದ್ದಾನೋ, ಅವನೇ ಕಾಲ ವ್ಯತ್ಯಸ್ತಾದಾಗ ತಾನು ಆಧರಿಸಿದ ವ್ಯಕ್ತಿಯನ್ನೇ ಹಿಂಸಿಸಬಹುದು. ಇದೆಲ್ಲವೂ ಭಗವಂತನ ಚೇಷ್ಟೆ ಅಂತ ಅನಿಸುತ್ತೆ ಅವನಿಗೆ. ಸಾಮಾನ್ಯ ಮನುಷ್ಯರಿಗೆ ನಮ್ಮ ಸುತ್ತಮುತ್ತಲು ನಡೆಯುವ ಸಂಗತಿಗಳನ್ನ ಭಗವಂತನ ಚೇಷ್ಟೆಗೆ ಇದು ದ್ಯೋತಕ ಅಂತ ತಿಳಿಯುವ ಮಟ್ಟಿನ ಅಧ್ಯಾತ್ಮದ ಎತ್ತರ ಇರೋದಿಲ್ಲ. ನಾವು ಅದಕ್ಕೆ ಬಲಿಯಾಗಿಬಿಡ್ತೇವೆ. ನಮಗೇ ಆ ಥರ ಆದಾಗ, ಹೊಗಳಿಸಿಕೊಂಡಾಗ, ಸನ್ಮಾನಿಸಿಕೊಂಡಾಗ ಹಿಗ್ಗುತ್ತೇವೆ, ತೊಂದರೆಗೊಳಗಾದಾಗ ಕುಗ್ಗುತ್ತೇವೆ. ನಮ್ಮ ಸುತ್ತಮುತ್ತಲವ್ರಿಗೆ ಯಾರಿಗಾರು ಆದರೆ ಅದಕ್ಕೂ ಮತ್ತೊಂದು ಯಾವುದೋ ಒಂದು ರೀತಿಯಿಂದ ಸ್ಪಂದಿಸ್ತೀವಿ. ಭಗವಂತನ ನೆನಪು ನಮಗೆ ಅಷ್ಟು ಸುಲಭವಾಗಿ ಬರೋದಿಲ್ಲ. ಭಗವಂತನ ಮಹಿಮೆ ಇದು ಅಂತ. ವಿದುರನಂಥ ಮಹಾತ್ಮನಿಗೆ ಅದು ಸಾಧ್ಯ ಆಯಿತು. ಯಾಕೆಂದ್ರೆ ಅವನು ವಿದ್ಯಾರಥೇ ವಿದುರಃ ಅಂತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯ ಹೇಳ್ತಾರೆ. ಯಾವತ್ತು ತತ್ವಜ್ಞಾನದಲ್ಲಿ ಆಸಕ್ತ, ಭಗವಂತನ ಮಹಿಮೆ ಅವನಿಗೆ ಎಲ್ಲ ಕಡೆ ಸಹಜವಾಗಿ ಕಾಣ್ತಿತ್ತು. ಭಾರತವನ್ನು, ಭಾಗವತವನ್ನು ಬರೆದಂಥ, ವೇದಗಳನ್ನು ವಿಭಜಿಸಿದಂಥ ವೇದವ್ಯಾಸರ ಅನುಗ್ರಹವೇ ಆತನಿಗಿತ್ತು. ಆದ್ರಿಂದ ತತ್ವಜ್ಞಾನ ಆತನಿಗೆ ಯಾವತ್ತೂ ಕೂಡ ಕಣ್ಮರೆ ಆಗಲಿಲ್ಲ. ಅದು ಅದ್ಭುತವಾದ ಸಂಗತಿ. ಆದ್ರಿಂದ
ಅಲ್ಲಿಯೂ ಕೂಡ ಅವನಿಗೆ ಭಗವಂತನ ಮಾಯೆ, ಅವನ ಮಾಯೆಯಿಂದ ಏನು ನಡಿಬೇಕೋ ಅದು ನಡೀತದೆ. ಇಲ್ಲಿ ನಾನಾಗಲಿ ಈ ಧೃತರಾಷ್ಟ್ರ ಆಗಲಿ ಮಾಡುವುದೇನಿದೆ, ಯಾರಿಗೆ ಯಾವ ಗತಿ ಏನಾಗಬೇಕೋ ಅದು ಹಾಗೇ ತೀರ್ತದೆ ಅಂತ ಆಲೋಚನೆ ಮಾಡಿ ಅವನು ಅಲ್ಲಿಂದ ಅರಮನೆಯಿಂದ ಹೊರಬಿದ್ದು ತೀರ್ಥಯಾತ್ರೆಗೆ ಹೊರಟ ಅಂತ. ಇವು ಕೆಲವು ಮಹಾಭಾರತದಲ್ಲಿ ಬರಲಿಲ್ಲ ಈ ಸಂಗತಿಗಳು, ಈಗ ಇಲ್ಲಿ ಭಾಗವತದಲ್ಲಿ ಮಾತ್ರ ಬಂದಿವೆ, ನಮ್ಮ ಕಣ್ತೆರೆಸುವಂಥ ಸಂಗತಿಗಳು. ಅದರ ಜೊತೆಗೆ 16ನೇ ಶ್ಲೋಕದ ವಿವರದೊಂದಿಗೆ ಇವತ್ತಿನ ಭಾಗ ಸಮಾಪ್ತ ಆಗಿದೆ.